ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿದಂಥ ಸಿ.ಟಿ. ರವಿ ವಿರುದ್ಧ ಬೆಳಗಾವಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಯಿತು. ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ದಾರೆ. ನಾನು ಕೂಡ ಅವ್ನು ಮಾತಾಡ್ತೀನಿ. ಸರ್, ಈ ಎಲ್ಲ ಬೆಳವಣಿಗೆ ಬಗ್ಗೆ ತಾವು ಮೊದಲ ಪ್ರತಿಕ್ರಿಯೆ ಕೊಡೋದಾದ್ರೆ, ಇವತ್ತಿನ ಪ್ರತಿಭಟನೆ ಮಾಡಿದಂಥದ್ದು ನಮ್ಮ ಪಕ್ಷದ ಮುಖಂಡರು, ತಾಯಿಯವರ ಅಭಿಮಾನಿ ಬಳಗದಿಂದ. ನಾನು ಇಲ್ಲಿಂದ ಹೋಗಬೇಕಾದ್ರೆ ಪ್ರತಿಭಟನೆಯನ್ನು ದೂರಿಂದ ನೋಡಿದಾಗ ನಮ್ಮ ಮುಖಂಡರು ನಿಂತಿದ್ದನ್ನು ನೋಡಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ನಾನು ಬಂದಂಥ ಸಮಯದಲ್ಲಿ ತಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ. ಆದರೆ ಭಾಳ ಬೇಜಾರಾಗುವಂಥ ಒಂದು ಸಂಗತಿ, ಯಾಕಂದರೆ ಯಾವತ್ತೂ ಕೂಡ ನಾವು BJPಯ ಪಕ್ಷದ ಹಿರಿಯರು 3-4 ಬಾರಿ ಶಾಸಕರಾದವರು, ಸಚಿವರಾದಂಥವ್ರು, ಈ ಥರ ಒಂದು ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಸಚಿವರನ್ನೋದನ್ನು ಬಿಟ್ಟು ಕೂಡ ಯಾವುದಾದ್ರೂ ಒಂದು ಸಾಮಾನ್ಯ ಮಹಿಳೆಗೂ ಕೂಡ ಈಗ ಅಂದಿದ್ದಾರೆ ಅಂದರೆ ಒಂದು ಬೇಜಾರಾಗುವಂಥ ಸಂಗತಿ. ಇವರು ಮಾತೆತ್ತಿದ್ರೆ ರಾಮನ ಭಕ್ತರಂತ ಹೇಳ್ತಾರೆ, ಮಹಾಭಾರತ ರಾಮಾಯಣ ಬಗ್ಗೆ ಮಾತಾಡ್ತಾರೆ. ಆದರೆ ಇದೇನಾ ಇವ್ರ ಸಂಸ್ಕೃತಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಿ.ಟಿ. ರವಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥವ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥವ್ರು, ಜೊತೆಗೆ BJP ಸಿದ್ಧಾಂತದ ಪಕ್ಷ ಅಂತ ಹೇಳತ್ತಿ, ಅಂಥವ್ರ ಬಾಯಲ್ಲಿ ಈ ಪದಗಳ ನಿರೀಕ್ಷೆ ಇದೆ? ಯಾವತ್ತೂ ಕೂಡ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಥರ ಒಂದು ಪದಗಳ ಅವ್ರ ಬಾಯಿಂದ ಬಂದ ಮೇಲೆ ಬೇಜಾರಂತೂ ಸಹಜವಾಗಿ ನನಗೆ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರ ಮನಸ್ಸನ್ನು ಇವತ್ತು ಅವ್ರು ಸಿ.ಟಿ. ರವಿಯವರು ನೋಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗಿದೆ. ಯಾಕಂದರೆ ನಮ್ಮ ತಾಯಿನ ಕ್ಷೇತ್ರದ ಮಹಾಜನತೆ ಮನೆ ಮಗಳ ಥರ ನೋಡ್ತಾರೆ. ಹಾಗಾಗಿ ಎಂದೂ ಕೂಡ ನಾವು ಅಪೇಕ್ಷೆ ಮಾಡಿದ್ದಿಲ್ಲ. ಸರ್, ಈಗ 2-3 ದಿನ ಆಯ್ತು ಎಲ್ಲ ಘಟನೆಗಳಾಗಿ ತಾಯಿಯವರು ಮನೆಯಾಗ ಹೆಂಗಿದ್ದಾರೆ? ತಾಯಿಯವರು ನಿಜವಾಗ್ಲೂ ಕೂಡ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ಮನಸ್ಸಿಗೆ ನೋವಾಗಿದೆ ಅಂತ ಯಾವತ್ತೂ ಕೂಡ ಯಾವುದೇ ವಿಷಯಕ್ಕೂ ಕುಗ್ಗೋರಂಥದ್ದು ಅಲ್ಲ. ಭಾಳ ಬೇಗನೆ ಸಾರ್ವಜನಿಕರ ಭೇಟಿಗೆ, ರಾಜ್ಯದ ಜನರ ಸೇವೆಗೆ ಬರ್ತಾರಂತ ಹೇಳಲಿಕ್ಕೆ ಬಯಸ್ತೀನಿ. ಸಾರ್ವಜನಿಕ ಭೇಟಿ ಕೂಡ ಅಂದ್ಕೊಂಡವರು ಭೇಟಿ ರದ್ದು ಮಾಡಿದಾರಂತೆ. ನಿನ್ನೆ ನಿಮ್ಮ ಮುಂದೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಮಾತಾಡಿದರು, ಅವ್ರ ಮನಸ್ಥಿತಿ ಏನಿದೆ ಅಂತ ತಮಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ಇವತ್ತು ನಾಳೆ ಅವ್ರಿಗೊಂದು ಸ್ವಲ್ಪ ಸಮಯಾವಕಾಶ ಕೊಟ್ಟು ಭಾಳ ಬೇಗನೆ ಅವ್ರ ಜನರ ಸೇವೆಗೆ ಇರ್ತಾರಂತ ಹೇಳಲಿಕ್ಕೆ ಬಯಸ್ತೀವಿ. ಈ ಪ್ರಕರಣದಲ್ಲಿ ಇಡೀ BJP ಪಕ್ಷ ಸಿ.ಟಿ. ರವಿಯವರು ಬೆನ್ನಿಗೆ ನಿಲ್ಲುತ್ತೆ, ಏನು ಹೇಳ್ತೀರಿ? ಬೇಜಾರಾಗುವಂಥ ಸಂಗತಿ ಅಂದರೆ ಇದೆ. ಯಾಕಂದರೆ ಅವ್ರು ಮಾಡಿದಂಥ ಏನೊಂದು ತಪ್ಪಿದೆ. ನಾನು ಕೂಡ ನಮಗೆ ಪರಿಚಯ ಇದ್ದ ಮಾತಾಡಿದ್ದಾರೆ ಮೇಡಮ್, ಏನೇನಾಯಿತು ಅಲ್ಲಿ? ಮೇಡಮ್ ಅವ್ರ ಜೊತೆಗೂ ಮಾತಾಡಿದೆ. ಪರಿಚಯ ಇದ್ದಂಥ ಕೆಲವು ಮುಖಂಡರ ಹತ್ರರೂ ಕೂಡ ನಾನು ಚರ್ಚೆ ಮಾಡಿದಾಗ ಗೊತ್ತಾಯಿತು ಅವ್ರು ಈ ಥರ ಮಾಡಿದರು. ಸದನದಲ್ಲಿ ಇದ್ದಂಥ ಬಹಳಷ್ಟು ಸದಸ್ಯರು ಕೂಡ ತಾಯಿಯವ್ರಿಗೆ ಅಲ್ಲೇ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದಾಗ ಯಾವ ರೀತಿ ಇವತ್ತು ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಅವರು ಇದೇ ರೀತಿ ಮಹಿಳೆಯರಿಗೆ ಗೌರವ ತೋರಿಸ್ತಿದಾರ ಅನ್ನೋದನ್ನು ಇವತ್ತು ಎದ್ದು ಕಾಣುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಿ.ಟಿ. ರವಿಯವರ ಪತ್ನಿ ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. BJP ಮಹಿಳಾ ಮೋರ್ಚಾದವರು ಸಮರ್ಥನೆ ಮಾಡ್ಕೋ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ನಾನು ಅವ್ರ ಪತ್ನಿ ಮಾತಾಡುವಂಥ ಸಮಯದಲ್ಲೂ ಕೂಡ ನೋಡಿದೆ. ಅವ್ರ ಬಗ್ಗೆಯೂ ಕೂಡ ನನಗೆ ಗೌರವ ಇದೆ. ಆದರೆ ಈ ರೀತಿ ಒಬ್ಬರು ಮಹಿಳೆಯರಿಗೆ ಒಂದು ಪದವನ್ನು ಬಳಸಿದಾಗ ಯಾವ ರೀತಿ ಅವ್ರ ಮುಖದಲ್ಲಿ ಒಂದು ಮುಗುಳ್ನಗೆ ಏನೋ ಇತ್ತು, ಅದನ್ನು ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಕ್ಷೇತ್ರದ ಜನನೂ ಕೂಡ ಅದನ್ನು ಖಂಡಿಸ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಸ್ಕೃತಿಯನ್ನು ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಸಂಸ್ಕೃತಿ ಎತ್ತಿ ತೋರಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಕಾಂಗ್ರೆಸ್ ಇದನ್ನು ನೀವು ಆಗಲಿ ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ? ಕಾನೂನು ಮುಖಾಂತರ ಇದಕ್ಕೆ ಹೋರಾಟ ತೆಗೆದುಕೊಳ್ತೀವಿ. ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲ ಸಚಿವರಿಗೂ ಕೂಡ ನನ್ನ ಮನಸ್ಸಿನಿಂದ ನಾನು ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ಕಷ್ಟ ಕಾಲದಲ್ಲಿ ನಮ್ಮ ತಾಯಿಯವರ ಬೆನ್ನಿಗೆ ಅವ್ರು ನಿಂತರು ಅನ್ನೋದನ್ನು ನಾನು ಧನ್ಯವಾದ ಹೇಳಿ. ಮೇಡಮ್ ಜೊತೆಗೆ ಏನಾದರೂ CM ಆಗಲಿ ಅಥವಾ ಖರ್ಗೆ ಅವರು ಏನೋ ಮಾತಾಡಿದ್ದಾರೆ ಸರ್? ನಾನು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನೇ ನಮ್ಮ ತಾಯಿಯವ್ರ ಜೊತೆ ಹೋಗಿ ಮಾತಾಡಿದಾಗ ಅವರ ಮನಸ್ಸನ್ನು ತಿಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಷ್ಟೇ. ಇದಿಷ್ಟು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು. ತಾಯಿ ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ ಈ ಘಟನೆಯಿಂದ. ಮತ್ತು ಯಾರೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಸಂಸ್ಕೃತಿ ಬಗ್ಗೆ ಹೇಳ್ತಿದ್ದಾರೆ, ಈ ರೀತಿ ಆಗಬಾರ್ದು, ನಮ್ಮ ತಾಯಿ ಕೂಡ ತಾಯಿನೇ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ಈ ಒಂದು ಹೋರಾಟವನ್ನು ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿದಂಥ ಸಿ.ಟಿ. ರವಿ ವಿರುದ್ಧ ಬೆಳಗಾವಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಆಯಿತು. ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ದಾರೆ. ನಾನು ಕೂಡ ಅವ್ನು ಮಾತಾಡ್ತೀನಿ. ಸರ್, ಈ ಎಲ್ಲ ಬೆಳವಣಿಗೆ ಬಗ್ಗೆ ತಾವು ಮೊದಲ ಪ್ರತಿಕ್ರಿಯೆ ಕೊಡೋದಾದ್ರೆ, ಇವತ್ತಿನ ಪ್ರತಿಭಟನೆ ಮಾಡಿದಂಥದ್ದು ನಮ್ಮ ಪಕ್ಷದ ಮುಖಂಡರು, ತಾಯಿಯವರ ಅಭಿಮಾನಿ ಬಳಗದಿಂದ. ನಾನು ಇಲ್ಲಿಂದ ಹೋಗಬೇಕಾದ್ರೆ ಪ್ರತಿಭಟನೆಯನ್ನು ದೂರಿಂದ ನೋಡಿದಾಗ ನಮ್ಮ ಮುಖಂಡರು ನಿಂತಿದ್ದನ್ನು ನೋಡಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ನಾನು ಬಂದಂಥ ಸಮಯದಲ್ಲಿ ತಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ. ಆದರೆ ಭಾಳ ಬೇಜಾರಾಗುವಂಥ ಒಂದು ಸಂಗತಿ, ಯಾಕಂದರೆ ಯಾವತ್ತೂ ಕೂಡ ನಾವು
BJPಯ ಪಕ್ಷದ ಹಿರಿಯರು 3-4 ಬಾರಿ ಶಾಸಕರಾದವರು, ಸಚಿವರಾದಂಥವ್ರು, ಈ ಥರ ಒಂದು ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಸಚಿವರು ಅನ್ನೋದನ್ನು ಬಿಟ್ಟು ಕೂಡ ಯಾವುದಾದ್ರೂ ಒಂದು ಸಾಮಾನ್ಯ ಮಹಿಳೆಗೂ ಕೂಡ ಈಗ ಅಂದಿದ್ದಾರೆ ಅಂದರೆ ಒಂದು ಬೇಜಾರಾಗುವಂಥ ಸಂಗತಿ. ಇವರು ಮಾತೆತ್ತಿದ್ರೆ ರಾಮನ ಭಕ್ತರು ಅಂತ ಹೇಳ್ತಾರೆ, ಮಹಾಭಾರತ ರಾಮಾಯಣ ಬಗ್ಗೆ ಮಾತಾಡ್ತಾರೆ. ಆದರೆ ಇದೇನಾ ಇವ್ರ ಸಂಸ್ಕೃತಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. CT ರವಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥವ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥವ್ರು, ಜೊತೆಗೆ BJP ಸಿದ್ಧಾಂತದ ಪಕ್ಷ ಅಂತ ಹೇಳತ್ತಿ, ಅಂಥವ್ರ ಬಾಯಲ್ಲಿ ಈ ಪದಗಳ ನಿರೀಕ್ಷೆ ಇದೆ. ಯಾವತ್ತೂ ಕೂಡ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಥರ ಒಂದು ಪದಗಳ ಅವ್ರ ಬಾಯಿಂದ ಬಂದ ಮೇಲೆ ಬೇಜಾರಂತರೂ ಸಹಜವಾಗಿ ನನಗೆ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರ ಮನಸ್ಸನ್ನು ಇವತ್ತು ಅವ್ರು CT ರವಿಯವರು ನೋಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗಿದೆ. ಯಾಕಂದರೆ ನಮ್ಮ ತಾಯಿನ ಕ್ಷೇತ್ರದ ಮಹಾಜನತೆ ಮನೆ ಮಗಳ ಥರ ನೋಡ್ತಾರೆ. ಹಾಗಾಗಿ ಎಂದೂ ಕೂಡ ನಾವು ಅಪೇಕ್ಷೆ ಮಾಡಿದ್ದಿಲ್ಲ. ಸರ್, ಈಗ 2-3 ದಿನ ಆಯ್ತು ಎಲ್ಲ ಘಟನೆಗಳಾಗಿ ತಾಯಿಯವರು ಮನೆಯಾಗ ಹೆಂಗಿದ್ದಾರೆ? ತಾಯಿಯವರು ನಿಜವಾಗ್ಲೂ ಕೂಡ ಮನಸ್ಸಿಗೆ ನೋವಾಗಿದೆ. ಹಾಗಾಗಿ ಮನಸ್ಸಿಗೆ ನೋವಾಗಿದೆ ಅಂತ ಯಾವತ್ತೂ ಕೂಡ ಯಾವುದೇ ವಿಷಯಕ್ಕೂ ಕುಗ್ಗೋರಂಥದ್ದು ಅಲ್ಲ. ಭಾಳ ಬೇಗನೆ ಸಾರ್ವಜನಿಕರ ಭೇಟಿಗೆ, ರಾಜ್ಯದ ಜನರ ಸೇವೆಗೆ ಬರ್ತಾರಂತ ಹೇಳಲಿಕ್ಕೆ ಬಯಸ್ತೀನಿ. ಸಾರ್ವಜನಿಕ ಭೇಟಿ ಕೂಡ ಮನನೊಂದ್ಕೊಂಡವರು ಭೇಟಿ ರದ್ದು ಮಾಡಿದಾರಂತೆ. ನಿನ್ನೆ ನಿಮ್ಮ ಮುಂದೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಮಾತಾಡಿದರು, ಅವ್ರ ಮನಸ್ಥಿತಿ ಏನಿದೆ ಅಂತ ತಮಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ಇವತ್ತು ನಾಳೆ ಅವ್ರಿಗೊಂದು ಸ್ವಲ್ಪ ಸಮಯಾವಕಾಶ ಕೊಟ್ಟು ಭಾಳ ಬೇಗನೆ ಅವ್ರ ಜನರ ಸೇವೆಗೆ ಇರ್ತಾರಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಪ್ರಕರಣದಲ್ಲಿ ಇಡೀ BJP ಪಕ್ಷ CT ರವಿಯವರು ಬೆನ್ನಿಗೆ ನಿಲ್ಲುತ್ತೆ, ಏನು ಹೇಳ್ತೀರಿ? ಬೇಜಾರಾಗುವಂಥ ಸಂಗತಿ ಅಂದರೆ ಇದೆ. ಯಾಕಂದರೆ ಅವ್ರು ಮಾಡಿದಂಥ ಏನೊಂದು ತಪ್ಪಿದೆ. ನಾನು ಕೂಡ ನಮಗೆ ಪರಿಚಯ ಇದ್ದ ಮಾತಾಡಿದ್ದಾರೆ ಮೇಡಮ್, ಏನೇನಾಯಿತು ಅಲ್ಲಿ? ಮೇಡಮ್ ಅವ್ರ ಜೊತೆಗೂ ಮಾತಾಡಿದೆ. ಪರಿಚಯ ಇದ್ದಂಥ ಕೆಲವು ಮುಖಂಡರ ಹತ್ರ ಕೂಡ ನಾನು ಚರ್ಚೆ ಮಾಡಿದಾಗ ಗೊತ್ತಾಯಿತು ಅವ್ರು ಈ ಥರ ಮಾಡಿದರು. ಸದನದಲ್ಲಿ ಇದ್ದಂಥ ಬಹಳಷ್ಟು ಸದಸ್ಯರು ಕೂಡ ತಾಯಿಯವ್ರಿಗೆ ಅಲ್ಲೇ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದಾಗ ಯಾವ ರೀತಿ ಇವತ್ತು ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಅವರು ಇದೇ ರೀತಿ ಮಹಿಳೆಯರಿಗೆ ಗೌರವ ತೋರಿಸ್ತಿದಾರ ಅನ್ನೋದನ್ನು ಇವತ್ತು ಎದ್ದು ಕಾಣುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. CT ರವಿಯವ್ರ ಪತ್ನಿ ಕೂಡ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. BJP ಮಹಿಳಾ ಮೋರ್ಚಾದವರು ಸಮರ್ಥನೆ ಮಾಡ್ಕೋ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ನಾನು ಅವ್ರ ಪತ್ನಿ ಮಾತಾಡುವಂಥ ಸಮಯದಲ್ಲೂ ಕೂಡ ನೋಡಿದೆ. ಅವ್ರ ಬಗ್ಗೆನೂ ಕೂಡ ನನಗೆ ಗೌರವ ಇದೆ. ಆದರೆ ಈ ರೀತಿ ಒಬ್ಬರು ಮಹಿಳೆಯರಿಗೆ ಒಂದು ಪದವನ್ನು ಬಳಸಿದಾಗ ಯಾವ ರೀತಿ ಅವರ ಮುಖದಲ್ಲಿ ಒಂದು ಮುಗುಳ್ನಗೆ ಏನೋ ಇತ್ತು, ಅದನ್ನು ನಾನು ಮಾತ್ರ ಅಲ್ಲ, ನಮ್ಮ ಇಡೀ ಕ್ಷೇತ್ರದ ಜನನೂ ಕೂಡ ಅದನ್ನು ಖಂಡಿಸ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಸ್ಕೃತಿಯನ್ನು ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರ ಸಂಸ್ಕೃತಿ ಎತ್ತಿ ತೋರಿಸುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. BJP ಕಾಂಗ್ರೆಸ್ ಇದನ್ನು ನೀವು ಆಗಲಿ ಯಾವ ರೀತಿ ಹೋರಾಟ ತೆಗೆದುಕೊಳ್ಳುತ್ತೆ? ಕಾನೂನು ಮುಖಾಂತರ ಇದಕ್ಕೆ ಹೋರಾಟ ತೆಗೆದುಕೊಳ್ತೀವಿ. ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರಿಯಾಂಕ್ ಖರ್ಗೆ ಅವರು, ಎಲ್ಲ ಸಚಿವರಿಗೂ ಕೂಡ ನನ್ನ ಮನಸ್ಸಿನಿಂದ ನಾನು ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಂದು ಸಮಯದಲ್ಲಿ, ಇಂಥ ಒಂದು ಕಷ್ಟ ಕಾಲದಲ್ಲಿ ನಮ್ಮ ತಾಯಿಯವರ ಬೆನ್ನಿಗೆ ಅವ್ರು ನಿಂತರು ಅನ್ನೋದನ್ನು ನಾನು ಧನ್ಯವಾದ ಹೇಳಿ. ಮೇಡಮ್ ಜೊತೆಗೆ ಏನಾದರೂ CM ಆಗಲಿ ಅಥವಾ ಖರ್ಗೆ ಅವರು ಏನೋ ಮಾತಾಡಿದ್ದಾರೆ ಸರ್? ನಾನು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನಾನೇ ನಮ್ಮ ತಾಯಿಯವ್ರ ಜೊತೆ ಹೋಗಿ ಮಾತಾಡಿದಾಗ ಅವರ ಮನಸ್ಸನ್ನು ತಿಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಷ್ಟೇ. ಇದಿಷ್ಟು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು. ತಾಯಿ ಕೂಡ ಸಾಕಷ್ಟು ನೊಂದ್ಕೊಂಡಿದ್ದಾರೆ ಈ ಘಟನೆಯಿಂದ. ಮತ್ತು ಏನು ಯಾರೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಸಂಸ್ಕೃತಿ ಬಗ್ಗೆ ಹೇಳ್ತಿದ್ದಾರೆ, ಈ ರೀತಿ ಆಗಬಾರ್ದು, ನಮ್ಮ ತಾಯಿ ಕೂಡ ತಾಯಿನೇ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತು ಈ ಒಂದು ಹೋರಾಟವನ್ನು ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.